ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸ್. ಎಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಸರ್ಪ್ರೈಸ್ ಏನು ಅಂತಂದ್ರೆ ನನ್ನ ಕೋರ್ಸ್ ಅನ್ನ ಪ್ರಮೋಟ್ ಮಾಡಿದ ನಮ್ಮ ವಿದ್ಯಾರ್ಥಿಗಳೇ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ಕೂಡ ಇವತ್ತೊಂದು ಸ್ಪೆಷಲ್ ಸರ್ಪ್ರೈಸ್. ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಸರ್ಪ್ರೈಸ್ ಏನು ಅಂತಂದ್ರೆ ಯಾಕೆ ಕೊಡ್ತಾ ಇದೀವಿ ಇದು ಅನ್ನೋದನ್ನ ಫಸ್ಟ್ ತಿಳ್ಕೊಡ್ತಾ ಹೋಗೋಣ. ನಂಬರ್ ಒನ್, ನಮ್ಮ ಪ್ರೇಮ್ಸ್ ಕ್ಲಾಸಸ್ ನ ಹೊಸ ಬ್ಯಾಚ್ ಏನ್ ಶುರುವಾಗಿತ್ತಲ್ವಾ, ಈ ಒಂದು ಹೊಸ ಬ್ಯಾಚ್ಗೆ PSI ಮತ್ತೆ ESI, KS ಮತ್ತೆ FDA STA ಬ್ಯಾಚ್ ಎರಡನೇ ಬ್ಯಾಚು ಮತ್ತೆ UPSC ಈ ಮೂರು ಹೊಸ ಬ್ಯಾಚ್ ಇಂದ ಸೇರಿ ಇವತ್ತಿಗೆ 500+ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಇದಕ್ಕೋಸ್ಕರ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಯಾಕೆಂದ್ರೆ ನನ್ನ ಕೋರ್ಸ್ ಅನ್ನ ಪ್ರಮೋಟ್ ಮಾಡಿದ ನಮ್ಮ ವಿದ್ಯಾರ್ಥಿಗಳೇ. ನಂಬರ್ ಒನ್. ನಂಬರ್ ಟು, ಏಪ್ರಿಲ್ 6 6ನೇ ತಾರೀಕು ನನ್ನ ಬರ್ಡೇ. ಸೊ ನನ್ನ ಬರ್ಡೇ ಟ್ರೀಟು ಮತ್ತೆ ಈ ಒಂದು 5500 ಏನೋ ಸ್ಟೂಡೆಂಟ್ಸ್ ಆದ್ರಲ್ಲ ಸಬ್ಸ್ಕ್ರೈಬರ್ಸ್, ಇದರ ಟ್ರೀಟ್ ಕೊಡ್ಸೋಣ ಅಂತ ಹೇಳಿ ನಿಮಗೆ ಸ್ಪೆಷಲ್ ಸರ್ಪ್ರೈಸ್ ಇದೆ. ಸೊ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ KS ಏನ್ ನಡೀತಲ್ವಾ ಎಕ್ಸಾಮು, ಆ ಒಂದು KS ಬ್ಯಾಚ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಆನ್ಲೈನ್ ಮತ್ತೆ ಆಫ್ಲೈನ್ ಅದರ ಜೊತೆಗೆ ಮೆಂಟರ್ಶಿಪ್ ವಿದ್ಯಾರ್ಥಿಗಳು ಎಲ್ಲರನ್ನ ಸೇರಿ 4500ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ರು. ಅದರಲ್ಲಿ ಸುಮಾರು 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಸರ್ತಿ ಮೇನ್ಸ್ ಬರೀತಿದ್ದಾರೆ. ಇನ್ನೂ ಒಂದು ಖುಷಿ ಏನಂದ್ರೆ ನನ್ನ ಫ್ರೆಂಡ್ಸ್ 5 ಜನ ಇದ್ರು, ಅದರಲ್ಲಿ 3 ಬರೀತಾ ಇದ್ದಾರೆ ಈ ಸರ್ತಿ ಮೈನ್ಸ್. ಸೊ ಅದೊಂದು ಖುಷಿ. ಇದೆಲ್ಲದಕ್ಕೋಸ್ಕರ ತಮಗೆ ಒಂದು ಟ್ರೀಟ್ ಕೊಡ್ಸೋಣ ಅಂತ ಹೇಳಿ. ಸೊ ನಮ್ಮ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಎಲ್ಲಾ ಕಡೆ ಇದ್ದೀರಿ, ನಿಮ್ಗೆ ಹೆಂಗೆ ಟ್ರೀಟ್ ಕೊಡ್ಸೋದು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಂತಹ ಐಡಿಯಾ ಏನು ಅಂದ್ರೆ ಬರ್ಡೇ ಟ್ರೀಟ್ ಏನ್ ಕೊಡ್ಸೋಣ ಸ್ಟೂಡೆಂಟ್ಸ್ಗೆ ಅಂತ ಥಿಂಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಪ್ರೇಮ್ಸ್ ಪ್ರೆಪ್ ಅಂತ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪ್ರೇಮ್ಸ್ ಪ್ರೆಪ್ ಅಂತ. ಇದೆಲ್ಲರೂ ಕೂಡ ಫ್ರೀಯಾಗಿ ಕೊಡೋಣ, ಯಾವುದೇ ರೀತಿಯ ದುಡ್ಡು ಬೇಡ, ಎಲ್ಲರೂ ಕೂಡ ಫ್ರೀಯಾಗಿ ಕೊಡೋಣ. ಇದ್ರಲ್ಲಿ ಏನಿರುತ್ತೆ, ಪ್ರೇಮ್ಸ್ ಪ್ರೆಪ್ ಅಲ್ಲಿ ಏನಿರುತ್ತೆ ಅಂದ್ರೆ ಇನ್ನೇನು ಜೂನ್, ಜುಲೈ ಅಥವಾ ಆಗಸ್ಟ್ ಅಲ್ಲಿ PSI ಕಾಲ ಆಗ್ತಾ ಇದೆ. PSIಗೆ ಪ್ರೇಮ್ಸ್ ಪ್ರೆಪ್ ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ನೀಟಾಗಿ ಪ್ರಿಪೇರ್ ಮಾಡಿಸ್ತಕ್ಕಂಥದ್ದು. ನಾನೇ ಡೈಲಿ ಬಂದು ನಿಮಗೆ ಡೈಲಿ ಟಾರ್ಗೆಟ್ ಕೊಟ್ಟು ಅದ್ರ ಸೋರ್ಸ್ ಎಲ್ಲಿದೆ ಅಂತ ಹೇಳಿ ಎಷ್ಟು ಮುಗಿಸ್ಬೇಕು ಅಂತ ಕಂಪ್ಲೀಟ್ PSI ನವ್ರಿಗೆ ಕಂಪ್ಲೀಟ್ ಮಾಡ್ಕೋಣ ಅಂತ ಹೇಳಿ ನಂಬರ್ ಒನ್. ನಂಬರ್ ಟು, ಮೆಂಟರ್ಶಿಪ್ ತರ, ಇದೊಂದು ಮೆಂಟರ್ಶಿಪ್ ತರ. ನಂಬರ್ ಟು, KS ಅವ್ರಿಗೆ ಮತ್ತೆ SDA FTA ಅವ್ರಿಗೆ ಸಪರೇಟ್ ಒಂದು ಪ್ರೇಮ್ಸ್ ಪ್ರೆಪ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಅನ್ನ ಮಾಡಿ ಅವ್ರಿಗೂ ಕೂಡ ಕಂಪ್ಲೀಟ್ ಪ್ರಿಪರೇಷನ್ ಅನ್ನ ನಾನೇ ಮಾಡ್ಸೋಣ. ಸೋರ್ಸ್ ಯಾವುದು, ಏನ್ ಓದ್ಬೇಕು, ಇವತ್ತು ಎಷ್ಟು ಓದ್ಬೇಕು, ನಾಳೆ ಎಷ್ಟು ಓದ್ಬೇಕು, ಈ ವೀಕಲ್ಲಿ ಎಷ್ಟು ಓದ್ಬೇಕು, ಈ ತಿಂಗಳಲ್ಲಿ ಎಷ್ಟು ಓದ್ಬೇಕು, ನಿಮ್ ಎಕ್ಸಾಮ್ ಯಾವಾಗ ಇರುತ್ತೆ, ಅಲ್ಲಿವರೆಗೂ ಯಾವ ರೀತಿ ಮಾಡ್ಬೇಕು, ಟೆಸ್ಟ್ ಸೀರೀಸ್ ಅನ್ನ ಯಾವಾಗ ಅನಲೈಸ್ ಮಾಡ್ಬೇಕು ಅಥವಾ ಟೆಸ್ಟ್ ಸೀರೀಸ್ ಅನ್ನ ಯಾವಾಗ ಕೊಡ್ಬೇಕು, ನೆಕ್ಸ್ಟ್ UPSC 2026 ಏನ್ ಕೊಡ್ತಾ ಇದೀರಲ್ಲ ಅವ್ರಿಗೂ ಇದೇ ರೀತಿ ಮಾಡೋಣ ಅನ್ಕೊಂಡಿದೀನಿ. ಪ್ರೇಮ್ಸ್ ಪ್ರೆಪ್ ನಂಬರ್ ಒನ್. ಎರಡನೇ ಸರ್ಪ್ರೈಸ್ ಏನು ಅಂದ್ರೆ 12% ಡಿಸ್ಕೌಂಟ್. ನನ್ನ ಏನು ತರಗತಿಗಳಿದ್ದಾವಲ್ವಾ, PSI ಆಗಿರ್ಬೋದು, ESI ಆಗಿರ್ಬೋದು ಅಥವಾ UPSC ಆಗಿರ್ಬೋದು, KPSC ಆಗಿರ್ಬೋದು, ಎಲ್ಲಾ ತರಗತಿಗಳ ಮೇಲೆ ಇದು ಡಿಸ್ಕೌಂಟ್ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಪ್ರೈಸ್ ಅದ್ರಲ್ಲಿ ಡಿಸ್ಕೌಂಟ್ ಕೊಡೋದಲ್ಲ. ಈಗ ಆಲ್ರೆಡಿ ಏನ್ ಪ್ರೈಸ್ ಇತ್ತಲ್ವಾ ಆ ಪ್ರೈಸ್ ಅಲ್ಲೇ 12% ಡಿಸ್ಕೌಂಟ್ ಅನ್ನ ಕೊಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಂದ್ರೆ ಒಂದ್ 5,000 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಆಮೇಲೆ 12% ಕೊಡೋದು, ಅದು ಡಿಸ್ಕೌಂಟ್ ಅನ್ಸಲ್ಲ. ಆ ಯಾವುದೇ ಗಿಮಿಕ್ ಇಲ್ಲಿಲ್ಲ. PSI ಕೋರ್ಸು ಸಾರಿ PSI ಕೋರ್ಸ್ ಏನು 4,444 ಇತ್ತಲ್ವಾ, ಅದಕ್ಕೆ 12%. KS ಮತ್ತೆ FDA STA ಕೋರ್ಸು 3,555 ಇತ್ತಲ್ವಾ, ಅದಕ್ಕೆ 12%. ಕೆಲವು ವಿದ್ಯಾರ್ಥಿಗಳಿಗೆ ಸರ್ ನಮ್ಗೆ ಅಷ್ಟು ಎಂದು ಬೇಡ, ಮತ್ತೆ UPSC 60 ಅಂತ ಹೇಳಿ ಏನ್ ಕೋರ್ಸ್ ಮಾಡಿದಾವಲ್ವಾ, ಎನ್ವೈರನ್ಮೆಂಟ್, ಎಕನಾಮಿ ಮತ್ತೆ ಕಾನ್ಸ್ಟಿಟ್ಯೂಷನ್, ಅದಕ್ಕೆ 12%, 1,499ರಲ್ಲಿ. ಇಲ್ಲ ಸರ್ ನನಗೆ ಅಷ್ಟು ಸಬ್ಜೆಕ್ಟ್ ಬೇಡ, ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ನನಗೆ ಬೇಕು, ಎನ್ವೈರನ್ಮೆಂಟ್ ಅಷ್ಟೇ ಬೇಕು, ಇಲ್ಲ ಎಕನಾಮಿ ಅಷ್ಟೇ ಬೇಕು, ಇಲ್ಲ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಬೇಕು, ಇಲ್ಲ ಜಿಯೋಗ್ರಫಿ ಅಷ್ಟೇ ಬೇಕು, ಈ ರೀತಿ ಇದ್ದವ್ರಿಗೆ ಇಂಡಿವಿಜುವಲ್ ಕೋರ್ಸ್ ಏನ್ ಇರುತ್ತಲ್ಲ 499, ಅದರಲ್ಲಿ 12% ಡಿಸ್ಕೌಂಟ್ ಅನ್ನ ಕೊಡೋಣ ಅಂತ ಹೇಳಿ. ಇದ್ರ ಜೊತೆಗೆ ಈ ಎಲ್ಲವನ್ನ ಮಾಡುವುದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಒಂದು ಪ್ಲಾನ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ, ಮತ್ತೊಂದು ಪ್ಲಾನ್ ಇದೆ. ಆ ಪ್ಲಾನ್ ಅನ್ನ ಈಗಲೇ ಹೇಳಲ್ಲ, ಅದು ಥರ್ಡ್ ಸರ್ಪ್ರೈಸ್ ಬೇರೆ ಕಡೆಯಲ್ಲಿ. ನನ್ನ ಕಡೆಯಿಂದ ಈ ಒಂದು ಬರ್ಡೇಗೆ ಮತ್ತೆ ನನ್ಗೇನು 500 ಅಡ್ಮಿಷನ್ ಆಗಿದಾರಲ್ವಾ, ಇದೆಲ್ಲವೂ ಕೂಡ ನಂದೇನು ಇಲ್ಲ, ಎಲ್ಲವೂ ನಿಮ್ಮದೇ. ಯಾಕೆಂದ್ರೆ ನಾನು ಬರ್ತಾ ಇದ್ದೆ ಜಸ್ಟ್ ನನ್ಗೇನ್ ಗೊತ್ತು 5%, 1%, 2%, ನನಗೆ ಗೊತ್ತಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೆ. ನೀವು ಹೋಗಿ ಪ್ರಮೋಷನ್ ಅನ್ನ ಮಾಡ್ತಾ ಇದ್ರೆ ಸರ್ ಕ್ಲಾಸ್ ಚೆನ್ನಾಗಿದೆ ತಗೊಳ್ಳಿ. ಕಂಪ್ಲೀಟ್ಲಿ ನೀವು ಮಾಡಿರೋದ್ರಿಂದ ಈ ಸರ್ತಿ ಹೊಸ ಬ್ಯಾಚ್ ಅಲ್ಲಿ 500 ಸ್ಟೂಡೆಂಟ್ಸ್ ಆಗಿದ್ದಾರೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಮ್ಮ ಹಳೆ ಬ್ಯಾಚ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದ್ರು, ಹೆಚ್ಚು ಕಡಿಮೆ 4,000 ಜನ ಸ್ಟೂಡೆಂಟ್ಸ್ ಇದ್ರು ಮೆಂಟರ್ಶಿಪ್ ಮತ್ತೆ ಆನ್ಲೈನ್ ಕ್ಲಾಸ್. ನಂತರ ಒಂದು 6 ಮಂತ್ಸ್ ನಾನು ಆಫ್ಲೈನ್ಗೆ ಹೋದೆ.
ಆಫ್ಲೈನ್ ಅಲ್ಲಿ ಬಿಸಿ ಆಗಿದ್ರಿಂದ ಆನ್ಲೈನ್ ಗಮನ ಕೊಡ್ಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಈಗ ಮತ್ತೆ ಶುರುವಾಗ್ತಾ ಇರ್ತಕ್ಕಂಥದ್ದು ಈ ಜರ್ನಿಯಲ್ಲಿ ನೀವಿರೋದ್ರಿಂದ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಏನಾದ್ರು ತಮಗೆ ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಅಂಡ್ ಇನ್ನ 3 to 4 months ಅಂತೂ ಯಾವುದೇ ಕಾಲ ಆಗಲ್ಲ. ಈ 4 months ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥವ್ರು ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರ್ತೀರಿ. ನೋಡಿ, ಯಾವುದೇ ಕಾರಣ ಕೂಡ ಈಗ ಒಂದು 3 months ಕಾಲ ಆಗಲ್ಲ, ಕಾಲ ಆದ್ಮೇಲೆ ಓದ್ತೀರಿ ಅಂದ್ರೆ ಆಗಲ್ಲ. ಸೊ ಈಗಿರ್ತಕ್ಕಂಥ ಸಮಯವನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೋಣ. ನೀವೇ ಆದ್ರೆ ಯುಟಿಲೈಸ್ ಮಾಡ್ಕೊಳಲ್ಲ, ಯಾಕಂದ್ರೆ ಬಿಡು ಓದೋಣ ಯಾವ್ದು ಕಾಲ ಆಗಿಲ್ಲ ಅಂತ ಕೂತಿರ್ತೀರಿ. ಸೊ ಯಾವತ್ತೂ ಕೂಡ ಅವಕಾಶಕ್ಕೋಸ್ಕರ ಕಾಯಬಾರದು. ಆ ಒಂದು ಉದ್ದೇಶದಿಂದ ಈ ಒಂದು ಪ್ರೇಮ್ಸ್ ಪ್ರಪ್ ಅಂತಕ್ಕಂತಹ ಕಾರ್ಯಕ್ರಮವನ್ನ ಉಚಿತವಾಗಿ ಮಾಡ್ತಾ ಇದ್ದೀವಿ. ನಾನು ಮುಂಚೆ 1000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೆ ಮೆಂಟರ್ಶಿಪ್ಗೆ, ಬಟ್ ಈಗೇನು ಅಂದ್ರೆ ಈ ಒಂದು ಕಾರ್ಯಕ್ರಮ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಯಾರ್ಯಾರು ನಾವನ್ನ ಮೆಂಟರ್ಶಿಪ್ ಅಲ್ಲಿ ಇದ್ದೀರೋ ಅವರು ಕಂಟಿನ್ಯೂ ಮಾಡ್ತಾ ಬನ್ನಿ. ಇನ್ ಕೇಸ್ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗಿಲ್ಲ ಸರ್ ನನಗೆ ಕಾರಣಾಂತರದಿಂದ ಸರ್ ನನಗೆ ಸ್ವಲ್ಪ ಅಲ್ಲಿಂದ ಬ್ರೇಕ್ ಆಯ್ತು, ಮುಂದುವರ್ಸಕ್ ಆಗಿಲ್ಲ ಅಂತವ್ರು ಮತ್ತೆ ಈ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಕಂಪ್ಲೀಟ್ಲಿ ಫ್ರೀ ಆಗಿರ್ತಕ್ಕಂಥದ್ದು. ಅಂಡ್ ಇದ್ರ ಮೇಲೆ ಏನಾದ್ರು ತಮಗೆ ಬೇಕು ಅಂದ್ರೂ ಕೂಡ ನನಗೆ ಕೇಳಿ ಕೊಡ್ತೀನಿ. ಮತ್ತೆ ಪ್ರೇಮ್ಸ್ ಪ್ರೆಪ್ ಅಂತಕ್ಕಂಥದ್ದು ಟೆಲಿಗ್ರಾಮ್ ಚಾನಲ್ ಅಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದರ ಲಿಂಕ್ ಅನ್ನ ನಾನು ಈ ವಿಡಿಯೋವನ್ನ ಏನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಲ್ವಾ, ಆ ಒಂದು ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ತಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಹೊಸ ಸ್ಟೂಡೆಂಟ್ಸ್ ಇದ್ರೆ ತಮಗೆ ಗೊತ್ತಿರಲಿ, 1999ರಲ್ಲಿ UPSC ಮತ್ತೆ KPSC ಕಾಂಬೋ ಅಂತಕ್ಕಂಥದ್ದನ್ನು, ಅಂದ್ರೆ UPSC ಗೆ ಬರ್ತಕ್ಕಂಥ 60% ಪ್ರಿಲಿಮ್ಸ್ ಏನ್ ಬರುತ್ತೋ ಅದು ರೆಡಿ ಇದೆ. ಅದ್ರ ಜೊತೆಗೆ ESI PSI 4444 ಮತ್ತೆ KS ತರಗತಿಗಳು 3555, ಸಿಂಗಲ್ ತರಗತಿಗಳು ಬೇಕು ಅಂದ್ರೆ 499, ಕೇವಲ 499 ಮಾತ್ರ. ಥ್ಯಾಂಕ್ ಯು ಸೋ ಮಚ್.